ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಮತ್ತು ಅನೇಕ ಲಾರಿ ಚಾಲಕರು ಹಾಗೂ ಮಾಲೀಕರ ಸಂಘಗಳ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ನೂರಾರು ಚಾಲಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು, ಇತ್ತೀಚೆಗೆ ಕೇಂದ್ರ ಸರ್ಕಾರವು ತಂದಿರುವ ಭಾರತೀಯ ನ್ಯಾಯ ಸಮಿತಿಯ ಕಾಲಂ 106ರ ಉಪವಿಧಿ 1 ಮತ್ತು 2 ನಮ್ಮ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಚಾಲಕರ ವೃತ್ತಿಯಿಂದ ಹೊರಗುಳಿಯುವಂತೆ ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೂ ರಾಜ್ಯ ಸರ್ಕಾರದ ಮುಂದೆಯೂ ಕೂಡ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ತೊಂದರೆ ಕೊಟ್ಟು ಬದುಕೋ ಜನ ಅಲ್ಲ ಅಂತ 2 ದಿವಸ 3 ದಿವಸದಿಂದ ಬಿಟ್ಟಿದ್ವಿ. 17ನೇ ತಾರೀಕು ರಾತ್ರಿಯಿಂದ ಮುಷ್ಕರ ಶುರುವಾಯಿತು. ನಾವು ಯಾವುದೇ ಕಾರಣಕ್ಕೆ ಇದೇ ಪ್ರೂಫ್, ನಾವು ಫ್ರೀಡಂ ಪಾರ್ಕ್ಗೆ 18ನೇ ತಾರೀಕೆ ಬರ್ಬೋದಿತ್ತು, ಮಾಡ್ಬೋದಿತ್ತು. 3 ದಿವಸ ಮುಂಚೆ ಕರೆದ್ರೆ 1000-1500 ಜನ ಸೇರ್ತಿದ್ವಿ. ನಾವೇನು ಮಾಡಿದ್ವಿ, ನಿನ್ನೆ ಸಾಯಂಕಾಲ ಡಿಸೈಡ್ ಮಾಡಿದ್ವಿ. ಮಧ್ಯಾಹ್ನ ಪರ್ಮಿಷನ್ಗೆ ನಿನ್ನೆ ಬೆಳಗ್ಗೆನೇ ರೆಡಿ ಮಾಡಿ ಎಲ್ಲ ಕಳಿಸಿ 5:15ಗೆ ಪರ್ಮಿಷನ್ ಸಿಕ್ತು. 5:15 ಪರ್ಮಿಷನ್ ಸಿಕ್ಕಿದ್ಮೇಲೆ ನೀವು ಇಷ್ಟು ಜನ ಬಂದು ಏನಕ್ಕೆ ಈ ಥರ ಬೆಂಬಲ ಆಗಿದೆ ಅಂತ ಇನ್ನೂ ಸರ್ಕಾರಕ್ಕೆ ಕಣ್ಣು ತೆಗೆದಿಲ್ಲ. ಸರ್ಕಾರ, ಮೇಲ್ ಸರ್ಕಾರ ಆಗಲಿ ಕೆಳಗೆ ಸರ್ಕಾರ, 2 ಸರ್ಕಾರ, ರಾಜ್ಯ ಸರ್ಕಾರನೂ ಇದು 2 ಕಣ್ಣು ತೆಗೆದಿಲ್ಲ. ಇದರಲ್ಲಿ ಏನಾಗಿದೆ ಅಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ 304 ಅಂತ ಒಂದು ಸೆಕ್ಷನ್ ಇದೆ. ಅದು ಬಂದು ಒಂದು 15-20 ವರ್ಷ ಆಯಿತು. ನಮ್ಮಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ, ರಾಜರತ್ನಂ ಅಂತ, ನಿನ್ನೆ ಯಾವುದೋ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಈ 304 ಹೆಂಗೆ ಕಾನೂನು ಬಂತು ಅಂತ. 2-3 ಜಡ್ಜ್ಗಳಿಗೆ ಆ ಕಾಲದಲ್ಲಿ ಹೇಳಿದ್ರಂತೆ, ಇಲ್ಲ ಈ ಕಾನೂನು ಹೆಂಗೆ ತರಬೇಕು, ಏನು ಮಾಡಬೇಕು ಅಂತ ಜಡ್ಜ್ ಮಾಡಿದಾಗ ಆ ಜಡ್ಜು ಒಬ್ಬ ಲಾರಿ ಡ್ರೈವರ್ಗೆ, ನೀನು ಲಾರಿ ಓಡಿಸ್ಕೊಂಡು ಗುದ್ದಪ್ಪ ಅನ್ನ. ಅವನು ಫುಲ್ ಸ್ಪೀಡಲ್ಲಿ ಹೋಗಿ ಗುದ್ದಕ್ಕೆ ಹೋಗಿ ಬ್ರೇಕ್ ಹಾಕಿ ನಿಲ್ಸಿದಂತೆ, ಜಸ್ಟ್ ಅಬೌಟ್ 1 ಅಡಿನೋ 2 ಅಡಿ. ಸೊ ಅವ್ರು ಜಡ್ಜಿಗೆ ಇದಾಯ್ತಂತೆ, ಯಾವುದೇ ಕಾರಣಕ್ಕೂ ಮನುಷ್ಯ ಬೇಕಂತ ಮಾಡಲ್ಲ, ಅದು ಆಕ್ಸಿಡೆಂಟ್ ಅಂತ ಆ ಕಾಲದಲ್ಲಿ ಜಡ್ಜ್ ಬರ್ತಿತ್ತು. 304 ಅಂತ ಅದಕ್ಕೆ ಬಂತು. ಈ 304 ಏನಿದೆ ಅಂದರೆ ಸ್ಟೇಷನ್ ಬೇಲ್ ಅಂತಿದೆ. ಯಾರೇ ಚಾಲಕರು ಬೇಕಂತ ಮಾಡಲ್ಲ. ಇವರು 106/1, 106/2 ಆಕ್ಸಿಡೆಂಟನ್ನು ಓಡೇ ತೆಗೆದುಬಿಟ್ಟಿದ್ದಾರೆ. ಹಿಟ್ ಆ್ಯಂಡ್ ರನ್ ಅಂತಾರೆ. ಏನಿದು, ಯಾಕೆ ಆಕ್ಸಿಡೆಂಟ್ ಅನ್ನೋದು ತೆಗೆದ್ರು ಇವರು? ಆ ವರ್ಡ್ಗೆ ಏನು ಯಾಕೆ ವ್ಯಾಲ್ಯೂ ಇಲ್ಲ? ಅಕಸ್ಮಾತ್ವಾಗಿ ಅನ್ನೋದನ್ನು ನಾವು ಆಕ್ಸಿಡೆಂಟ್ ಅಂತೀವಿ, ಅದನ್ನು ತೆಗೆದೇ ಬಿಟ್ರು. ಇದನ್ನು ತೆಗೆದುಬಿಟ್ಟು ಹಳೆ ಕಾನೂನು ಏನೂ ಆಗಿಲ್ಲ, ಕಾನೂನು ಬದ್ಧವಾಗೇ ಇದೆ. ಇದನ್ನು ಏನಕ್ಕೆ ಆ್ಯಡ್ ಮಾಡಿದ್ರು, ಯಾರು ಹೇಳ್ಕೊಟ್ರು, ಯಾರಾದರೂ ಮನವಿ ಕೊಟ್ರ ಇವರು ಸರ್ಕಾರಕ್ಕೆ ಈ ಥರ ಅದೊಂದು ಆ್ಯಡ್ ಮಾಡಿ ಅಂತ? ಇವರಷ್ಟು ಆ್ಯಡ್ ಮಾಡಿಬಿಟ್ಟು ನಮ್ಮ ಮೇಲೆ ಇವ್ರು ಯಾರೋ ಫಾರಿನರ್ಗೆ ಇಂಪ್ರೆಸ್ ಮಾಡೋಕ್ಕೆ ಹೋಗಿ ನಮ್ಮ ತಲೆಗೆ ತಂದಿಟ್ರು. ಯಾರೋ ಅಮೇರಿಕಾದಿಂದ ಬರ್ತಾನೋ, ಜರ್ಮನಿಯಿಂದ ಬರ್ತಾನೋ, ಅವನಿಗೆ ಖುಷಿ ಪಡಿಸೋಕ್ಕೆ ನಮ್ಮ ತಲೆಗೆ ತಂದಿಟ್ರು. ಇವತ್ತು ಭಾರತ ದೇಶ ಎಲ್ಲಿಗೆ ಹೋಗಿದೆ? ಅವ್ರು ಬಂದು ನಮ್ಮ ಕಾವಲ್ಕಾಯ ಪರಿಸ್ಥಿತಿ ಬಂದೈತೆ. ಇವ್ರು ಅದನ್ನು ಬಿಟ್ಬಿಟ್ಟು ಅವ್ರಿಗೋಸ್ಕರ ಈ ಕಾನೂನು ತಂದರೆ ಹಿಟ್ ಆ್ಯಂಡ್ ರನ್ ಏನಕ್ಕೆ ಬೇಕಿತ್ತು ಇವ್ರಿಗೆ? ನಾನು ಮೊನ್ನೆ ನಮ್ಮ ಟ್ರಾಫಿಕ್ ಕಮಿಷನರ್ಗೆ ಇಷ್ಟೇ ಕೇಳಿದೆ, ಸರ್ ಎಷ್ಟು ಚಾಲಕರು ಆಕ್ಸಿಡೆಂಟ್ ಮಾಡಿ ಓಡೋಗಿರೋದು ರೆಕಾರ್ಡ್ಸ್ ತೆಗೀರಿ. ನೀವು ರೆಕಾರ್ಡ್ಸ್ ತೆಗೆದು ನೋಡಿ, ಈ ಕಾನೂನು ಬೇಕಾ ಬೇಡ ಗೊತ್ತಾಗತ್ತೆ. ಇಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡೋದೇನಿದೆ, ಲೋಕಸಭಾ ಪಾಸ್ ಆಯಿತು, ರಾಜ್ಯಸಭಾ ಪಾಸ್ ಆಯಿತು, ಗೆಜೆಟ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ, ಯಾಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯವಾದ ವಿಷಯ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ 2 ಡಿಮಾಂಡ್ಸ್ ಕೊಟ್ಟಿದ್ದೀವಿ. ಒಂದು 100ರಿಂದ 500 ರೂಪಾಯಿ ದಂಡನ 5,000, 20,000 ಮಾಡಿ 3 ವರ್ಷದಿಂದ ಸುಲಿಗೆ ಮಾಡ್ತಾವ್ರೆ. ಅದರಿಂದ ಯಾವುದೇ ಸಾಗಾಣಿಕೆ ಉದ್ಯಮಕ್ಕೆ ಅನುಕೂಲ ಆಗಲಿಲ್ಲ. ಅವನ ಜೋಬುಗಳು ತುಂಬುವಂಥ ಕೆಲಸ ಆಗಿದೆ. ಇವಾಗ ಈ ಕಾನೂನು ಏನಾದರೂ ತಂದುಬಿಟ್ರೆ ನಮ್ಮ ಲಾರಿಗಳು ಮಾಡೋದು ನಮಗೆ ಬಿಡಲ್ಲ. ಅದು ಕೇಂದ್ರ ಸರ್ಕಾರದ 2 ಓಪನ್ ಮಾಡು. 100ರಿಂದ 500 ಇರೋ ದಂಡನ 5,000, 20,000 ಏಕಾಏಕಿ ಮಾಡಿ ನಮಗೆ ಸುಲಿಗೆ ಮಾಡ್ತಾವೆ. ಆಮೇಲೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕೆಲಸನೇ ಊರಿಂದ ಊರಿಗೆ ಹೋಗೋದು. ಯಾವುದೋ ಊರಲ್ಲಿ ನ್ಯಾಷನಲ್ ಪರ್ಮಿಟ್ ಕೊಡಿ, ಯಾರು ನ್ಯಾಷನಲ್ ಪರ್ಮಿಟ್ ಯಾಕೆ ಕೊಟ್ಟರು ಇವರು? ರೈಲ್ವೇನಲ್ಲಿ ವ್ಯಾಗನ್ ಸಾಲಲಿಲ್ಲ, ಸಾಗಾಣಿಕೆ ಮಾಡೋಕ್ಕಾಗಲಿಲ್ಲ. ಅದರಿಂದ ನ್ಯಾಷನಲ್ ಪರ್ಮಿಟ್ ವಾಲಂಟ್ರಿಯಾಗಿ ಫ್ರೀ ನ್ಯಾಷನಲ್ ಪರ್ಮಿಟ್ ಮಾಡಿಬಿಟ್ಟು ಅದು ಪರ್ಮಿಟ್ ಕೊಡ್ತಿರ್ಲಿಲ್ಲ. ರೈಲ್ವೇನವರು ಅಬ್ಜೆಕ್ಟ್ ಆಗ್ತಾರೆ ಅಂತ ಕೊಡ್ತಿರ್ಲಿಲ್ಲ. ಈಗ ಕೊಡ್ತಾ ಇರೋದು ರೈಲ್ವೆ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಕೊಟ್ಟಿದ್ದು. ಅದು ನ್ಯಾಷನಲ್ ಪರ್ಮಿಟ್ ಕೊಟ್ಬಿಟ್ಟು ಅದಕ್ಕೆ ಲಗತ್ತಾದಂಥ ಕಾನೂನು, ಏನೋ ಒಂದು ವೈಲೇಷನ್ ಆಯಿತು ಅಥವಾ ಇನ್ನೊಂದು ಏನೋ ಆಯಿತು
ಆ ರಾಜ್ಯಕ್ಕೆ ಹೋಗಿ ಅಲ್ಲಿ ಲಾಯರ್ ಇಟ್ಟು ಅಲ್ಲಿ ಜಾಮೀನು ಕೊಟ್ಟು ಅಲ್ಲಿ ಕೋರ್ಟ್ ಹೋಗಿ ನಾವು ಹೆಂಗೆ ಮಾಡೋಕ್ಕೆ 20ನೇ ರಾಷ್ಟ್ರಕ್ಕೆ ಅಂತ ಎಲ್ಲೋ ಕಾಶ್ಮೀರವರೆಗೂ ಲಾರಿ ಕನ್ಯಾಕುಮಾರಿ ಓಡಿಸ್ಬೋದು ಅಂತ ಪರ್ಮಿಟ್ ಕೊಟ್ಟರೆ ಬೇರೆ ಕಾಲದಲ್ಲಿ ಅಮೆಂಡ್ ಮಾಡಿದ್ರ ಕೇರಳದಿಂದ ಕರ್ನಾಟಕದ ಕರ್ನಾಟಕದಲ್ಲೇ ಇದಕ್ಕೆಲ್ಲ ಒಂದು ಪರಿಹಾರ ಮಾಡಿ ಮಾಡಿದ್ರ ಮಾಡಿ ಯಾಕೆ ಸುಲಿಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಬೇರೆ ಉದ್ದೇಶ ಏನೂ ಇಲ್ಲ. ಈಗ ಎಕ್ಸಿಸ್ಟಿಂಗ್ ಕಾನೂನಿನಲ್ಲಿ ಅಪಘಾತಗಳಾದಾಗ ಏನು ತೊಂದರೆ ಇದೆ ಅಂತ ಸಾರ್ವಜನಿಕರೇನಾದರೂ ಅಹವಾಲು ಕೊಟ್ಟಿರೋ ಸರ್ಕಾರಕ್ಕೆ ಸೋಮೋಟ ಯಾಕೆ ಮಾಡೋದು ಸುಲಿಗೆ ಮಾಡೋಕ್ಕೆ ದುಡ್ತಿರೋದು ಬೇರೆ ಏನೂ ಇಲ್ಲ. ಅದರಿಂದ ಈ ಪ್ರತಿಭಟನೆ ಮಾಡೋದು ನಮ್ಮದು ಈ ಸಂಘಟನೆ ಕರೆ ನೀಡುವ ಮುಷ್ಕರ 3ನೇ ದಿನ ಮುಗಿದು 4ನೇ ದಿನ ಕಾಲಿಟ್ಟಿದ್ದೀವಿ. ಈ ಸರ್ಕಾರಕ್ಕೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆ ಈಡೇರಿಸಬೇಕು ಅಂತ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ಲಾರಿ ಮಾಲೀಕರಾಗಲಿ ಮತ್ತು ಚಾಲಕರ ವರ್ಗದವರು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರದಿಂದ ಮುಂದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಸಂಘಟನೆ ಬಂದು ನಮ್ಮ ಅಧ್ಯಕ್ಷ ಗೌರವಾಧ್ಯಕ್ಷ ಸಮ್ಮುಖದಲ್ಲಿ ನಿಂತಿದ್ದೀವಿ. ನಮಗೆ ನಮ್ಮ ಸರ್ಕಾರ ಹೇಳ್ತದೆ, ಈ ಸರ್ಕಾರದಲ್ಲಿ ನಾವು ಮೊದಲೇ ನಮಗೆ ಲಾರಿ ಮಾಲೀಕರೇ ಒಂದು ಬೆನ್ನೆಲುಬಾಗಿದ್ದೀವಿ. ಹೆಂಗೆ ಅಂದರೆ ರೈತರು ದೇಶಕ್ಕೆ ಬೆನ್ನೆಲುಬು, ಆದರೆ ನಮ್ಮ ಲಾರಿ ಮಾಲೀಕರು ದೇಶಕ್ಕೆ ಬೆನ್ನೆಲುಬು. ಯಾಕೆ ಅಂದರೆ ನಾವು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ಗಳು ಕಟ್ತೀವಿ. ಅಡ್ವಾನ್ಸ್ ಆಗಿ ಏನು ಇನ್ಶೂರೆನ್ಸ್ ಇರಲಿ, ರೋಡ್ ಟ್ಯಾಕ್ಸ್ ಇರಲಿ, ಪರ್ಮಿಟ್ ಮೊದಲೇ ಮಾಡ್ಕೊಂಡು ಅವ್ರಿಗೆ ಗೌರ್ಮೆಂಟ್ ಕಟ್ತೀವಿ. ನಮ್ಮ ಹಣದಿಂದನೇ ಅವರು ಸರ್ಕಾರ ನಡೆಸ್ತಾ ಇರೋದು. ನಮ್ಮ ಹಣ ಇಲ್ಲ ಅಂದಿದ್ರೆ ಸರ್ಕಾರ ನಡೆಸೋಕೆ ಆಯ್ತಿರಲಿಲ್ಲ. ಇವಾಗ ಒಂದು ವಾಹನನ ಅವರು ಮೊದಲೇ ಅಡ್ವಾನ್ಸ್ ಆಗಿ ಇವಾಗ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಮಾಡಿದ್ರು LCV ವೆಹಿಕಲ್, ಅದಕ್ಕೆ 1,30,000 ನಿಗದಿ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿದ್ರೆ. ಆ ಅಡ್ವಾನ್ಸ್ ಸ್ಟಾಕ್ಗಳು ಟ್ಯಾಕ್ಸ್ ತಗೊಂಡು ಸರ್ಕಾರ ನಡೆಸ್ತಾರೆ. ಆದರೆ ನಮ್ಮ ಚಾಲಕರಾಗಿ ನಮ್ಮ ಲಾರಿ ಮಾಲೀಕರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ, ಅನಾನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ 283 ಹಾಕೋದು ಕೇಸ್ ಬುಕ್ ಮಾಡ್ತಾರೆ. ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಲಿ ನಾವು ಹೋಗ್ತೀವಿ. ಆ ಹೋಗೋದ್ರೊಳಗಡೆ ಎಲ್ಲಿ ಒಂದು ನಿಲ್ದಾಣ ಇಲ್ಲ, ತಂಗುದಾಣ ಇಲ್ಲ. ಡ್ರೈವರ್ಗಳು ಎಲ್ಲಿ ನಿಲ್ಲಿಸಿ ಆ ಗಾಡಿಗೆ ರೆಸ್ಟ್ ರೂಮ್ಗೆ ಹೋಗಬೇಕು, ಏನು ಹೋಗೋದು ಅವ್ರಿಗೆ ದಾರಿ ದೀಪ ಇಲ್ಲ. ಏನೋ ಒಂದು ರೈಡಲ್ಲಿ ಎಲ್ಲಿ ಸೈಡ್ ಸಿಗ್ತದೋ ಅಲ್ಲಿ ಹಾಕ್ತಾನೆ, ಅವಾಗ 283 ಹಾಕ್ತಾನೆ, ಆ ಕೇಸ್ ಹಾಕ್ತಾರೆ. ಇಲ್ಲ ಆ ಸೈಡ್ಗೆ ಹಾಕಿದಾಗ ಯಾವುದೋ ಒಂದು ಕಾರು ಲಾರಿನೋ ಯಾವುದೋ ಹಿಂದಿಂದ ಬಂದು ಹೊಡ್ಕೊಂಡ್ಬಿಡ್ತಾರೆ. ಆವಾಗ ಈ ಕೇಸ್ ಬುಕ್ ಆಗ್ತದೆ. ಕೇಂದ್ರ ಸರ್ಕಾರ ತಂದಿರೋ ಆಕ್ಟು ನಮಗೆ 106/2 106/1 ಆದಾಗ್ತದೆ. ಇದೆಲ್ಲ ನಮಗೆ ತಲೆನೋವಾಗಿರೋದ್ರಿಂದ ನಾವು ಲಾರಿ ಓಡಿಸೋದೇ ರಸ್ತೆಯಲ್ಲಿ ಕಷ್ಟ ಆಗಿದೆ. ಈ ಕಷ್ಟ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಾವು ಈ ಕರೆ ಕೊಟ್ಟಿದ್ದೀವಿ. ಈ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ನೋ ಎಂಟ್ರಿದು ಮತ್ತು ಇದು ಇನ್ನೊಂದು ನೋ ಎಂಟ್ರಿ ಒಂದು ಕಾಯ್ದೆ ಮಾಡಿದ್ದಾರೆ, 283 ಒಂದು, ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ತಲುಗುದಾಣ ಮಾಡಬೇಕು ಅಂತ ನಾವು ನಿಲ್ದಾಣಗಳು ಮಾಡಿಕೊಡ್ಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ದೀವಿ. ಅಪಘಾತ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಹೇಳಿದ್ರು, ಇವಾಗ ವೇಸೈಡ್ ಅದ್ರದ್ದು ಎಲ್ಲ ಬೇಡಿಕೆ ಈಡೇರಿಸಬೇಕು ಅಂತ ನಾವು ನಿಮ್ಮ ವಿಡಿಯೋ ಮುಖಾಂತರ ಇವುಗಳೆಲ್ಲ ನಮಗೆ ಸಹಕಾರ ಕೊಡಬೇಕು. ಯಾಕೆ ಅಂದರೆ ಇವತ್ತು ನಿಮ್ಮ ವಿಡಿಯೋನೇ ಒಂದು ದೇಶದ ಬೆನ್ನೆಲುಬು. ನಿಮ್ಮಿಂದ ಹೋದರೆ ಆ ಸರ್ಕಾರಕ್ಕೆ ಮುಟ್ಟುತ್ತೆ. ತಾವುಗಳೆಲ್ಲ ನಮ್ಗೆ ಸಹಕಾರ, ನೀವು ನಮ್ಮ ಅಣ್ಣ ತಮ್ಮದಿರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಅಣ್ಣಿರು ಅಂತ ತಾವುಗಳೆಲ್ಲ ಮೀಡಿಯಾ ಮುಖಾಂತರ ನಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ತೋಡ್ಕೊತಾ ಇದ್ದೀವಿ. ನೀವು ಇದನ್ನು ರಾಜ್ಯ ಸರ್ಕಾರದ ಮುಂದೆ ಒಂದು ನೀವು ತೋರ್ಪಡಿಸ್ಕೊಂಡ್ರೆ ನಮಗೆ ಬೇಗ ಸರ್ಕಾರದವರು ಬಂದು ನಮ್ಮನ್ನು ಆಹ್ವಾನ ಮಾಡಿ ನಮ್ಗೆ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಕೇಳ್ಕೊತಾ ನಾನು 2 ಮಾತನ್ನು ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ 3 ದಿನ ಅಡ್ವಾನ್ಸ್ ಆಗಿ DCP ಲೆವೆಲಲ್ಲಿ ಮೀಟಿಂಗು ಕರೆದಿದ್ರು. ಅವಾಗೂ ಅವ್ರಿಗೆ ಎಲ್ಲ ಕೊಟ್ಟು ಅವ್ರ ಮನವಿ ಪತ್ರದಲ್ಲಿ ನಾವು ಇವೆಲ್ಲ ನಮಗೆ ಬೇಡಿಕೆ ಇಟ್ಟು ಇದನ್ನು ಡಿಸ್ಕಸ್ಸು ಮಾಡಿದ್ದೀವಿ. ಇದನ್ನು ಕೇಂದ್ರ ಸರ್ಕಾರದ ಮುಖಾಂತರ ಹೋಗಬೇಕು ಅಂದರೆ ರಾಜ್ಯ ಸರ್ಕಾರದಲ್ಲಿ ಮುಟ್ಟಿಸ್ಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಅದರಿಂದ ರಾಜ್ಯ ಸರ್ಕಾರ ನಾಳೆ ಕೇಂದ್ರ ಸರ್ಕಾರ ಬರಕ್ಕೆ ಕೇಳಿದರೆ ನಮ್ಮ ಗೌರವಾಧ್ಯಕ್ಷರು ಸಂಜೆ ಹೋಗ್ತಾರೆ. ಅದ್ರ ಬಗ್ಗೆ ಏನೇನು ತೀರ್ಮಾನ ಆಗೋದು ತಗೊಂಡು ನಮಗೆ ರಾಜ್ಯ
ಸರ್ಕಾರದ್ದು ಬೇಗ ಕರೆದಿ ತೀರ್ಮಾನ ಮಾಡಲಿ ಅಂತ ನಿಮ್ಮ ಮುಖಾಂತರ ಕೇಳ್ಬೋದು. ಈಗ ವಿಚಾರ ಈಗ ಗಡಿ ಭಾಗದಲ್ಲಿ ಬರೋದಕ್ಕೆ ತಡೆ ಆಗುತ್ತೆ. ಅದು ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಹೌದು ಸರ್, ಇವಾಗ ಒಂದು ಕಾನೂನು, ಇವಾಗ ರಾಮ ಜನ್ಮಭೂಮಿದು ಒಂದು ಓಪನಿಂಗ್ ಅದು 27. ನಾವು ಯಾವುದೇ ಒಂದು ಅಡೆತಡೆ ಮಾಡಕೂಡ್ದು, ಒಂದು ಕಾನೂನಿದೆ, ನಿಮಗೂ ಎಲ್ಲ ಗೊತ್ತಿದೆ. ಆ ಕಾನೂನು ಮುಖಾಂತರ ಹೋಗೋಣ ಅಂದ್ಬಿಟ್ಟು ನಾವು ಯಾವುದೇ ಅಡೆತಡೆ ಮಾಡಿಲ್ಲ. 27 ಆದಮೇಲೆ ನಮ್ಗೇನ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾವು ಅಡೆತಡೆ ಮಾಡ್ತೀವಿ. ಎಲ್ಲ ನಮ್ಮ ಬಾರ್ಡ್ರುಗಳಲ್ಲಿ ನಾಕಾಬಂದ್ ಆಗ್ತೀವಿ. ನಮ್ಮ ರಾಜ್ಯದಲ್ಲಿ ಏನೇನಿದೆಯೋ ಸೆಂಟ್ರಲ್ಲಿ, ಜಿಲ್ಲಾವಾರು ಸಂದ್ರಲ್ಲಿ ಅಲ್ಲೆಲ್ಲ ನಾಕಾಬಂದ್ ಆಗ್ತೀವಿ. ಲಾರಿಗಳು ನಿಲ್ಲಿಸ್ತಾ ನಿಮ್ಮ ಮುಖಾಂತರ ಅವ್ರಿಗೆ ಒಂದು ಸೂಚನೆ ಕೊಡ್ತಾ ಇತ್ತು. ಕೇಂದ್ರ ಸುತ್ತೋಲೆ ಬೇರೆ ಇದೆ, ಕೇಂದ್ರದಲ್ಲಿ ಕೂಡ ಹೌದು ಇಂಟರ್ನಲ್ ಕೇಸ್ಗೆ ಮಾಡಬೇಕು ಅಂತ. ಹೌದು ಸರ್, ಅದು ನಿರ್ಬಂಧ ಮಾಡೋದು ನಿಮ್ಮ ಅಭಿಪ್ರಾಯ? ನಿರ್ಬಂಧ ಮಾಡಬೇಕು. ಅದನ್ನ ನಮಗೆ ನಾನು ಅವಾಗಲೇ ಇದು 106 107 ಇದೆಯಲ್ಲ ಆ ಕಾಯ್ದೆನ ಏನು ಮಾಡಿದ್ದಾರೆ, ಕಾನೂನನ್ನ ರಾಷ್ಟ್ರಪತಿ ಸಂಗೀತ ಮಾಡಿಬಿಟ್ಟಿದ್ದಾರೆ. ಇವಾಗ ರೈತರು ಏನು ಮಾಡಿದ್ರು, ರೈತರು 4 ವರ್ಷ ಹಿಂದೆಗಡೆ ಈ ಕಾನೂನನ್ನ ರಾಷ್ಟ್ರಪತಿ ಮಂಡಳಿಸ್ಗಳು ಇದು ಮಾಡಿದ್ದಾರೆ, ಸುತ್ತಲೇ ಹೊಡೆಸಾದ್ರು. ರೈತರನ್ನ ವಾಪಸ್ ತಗೋತೀವಿ ಅಂತ ಅವತ್ತು ಹೇಳ್ಬಿಟ್ರು. ಯಾರು ಕೇಂದ್ರ ಆಡಳಿತ ಸರ್ಕಾರ ವಾಪಸ್ ಇಲ್ಲಿವರೆಗೂ ತಗೊಂಡಿಲ್ಲ. 760 ಜನ ಸತ್ತೋಗಿದ್ದಾರೆ. 760 ಜನ ಸತ್ತೂ ಆ ಕಾಯ್ದೆ ವಾಪಸ್ ತಗೊಳ್ಳಿಲ್ಲ. ಇವತ್ತು ನಮ್ಗೆ ಏನು ಹೇಳೋರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಲೆಟ್ರ್ ಕೊಟ್ಟವ್ರೆ. ಈ ಲೆಟ್ರಲ್ಲಿ ಏನು ಹೇಳ್ತಾರೆ, ನಾವು ಈ ಕಾಯ್ದೆನ ಜಾರಿಗೆ ತರಬೇಕಾದ್ರೆ ನಿಮ್ಮ ಮುಂದೆ ಹೇಳ್ಬಿಟ್ಟು ತತ್ತೀವಿ. ಹಗ್ಗ ಹಾಕ್ಬಿಟ್ಟವ್ರೆ ನಮ್ಮ ಕುತ್ತಿಗೆಗೆ, ಹೇಳ್ಬಿಟ್ಟು ತತ್ತೀವಿ ಅಂತ ಯಾವಾಗ ಇಳಿತಾರ, ನಾವು ಅಷ್ಟೊತ್ತು ಹೋಗ್ಬಿಟ್ರಿ ಏನು ಹೇಳ್ತಾರೆ ಅವರು. ಕಾಯ್ದೆನ ಹೊಸ ಸರ್ಕಾರಿ ಎಲೆಕ್ಷನ್ಗೆ ಹೋಗ್ಸಾರ ಮಡಗಿದ್ದಾರೆ. ಎಲೆಕ್ಷನ್ ಇನ್ನು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಎಲೆಕ್ಷನ್ ಬಂದ ತಕ್ಷಣ ಅದನ್ನೇನು ಮಾಡ್ತಾರೆ, ಒಂದು ಆದೇಶ ಹೊರಡ್ತಾರೆ. ಸಡನ್ ಆಗಿ ನಾವೇನು ಮಾಡೋಕ್ಕಾಯ್ತದೆ. ಅದರಿಂದ ಇವಾಗಲೇ ನಾವು ಕಾನೂನನ್ನ ಇವಾಗ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಇದನ್ನ ಕಾನೂನನ್ನ ವಿಶೇಷ ಒಂದು ರಾಜ್ಯಸಭಾ ಶಾಸಕಾಂಗ ಸಭೆ ಕರೆದು ಅದನ್ನ ಈ ತಿದ್ದುಪಡಿ ಮಾಡಿದರೆ ಏನು ಕಾಯ್ದೆ ಇದನ್ನ ವಾಪಸ್ ತಗೋಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊತೀವಿ. ಸ್ವಾಮಿ, ಕೇಂದ್ರ ಸರ್ಕಾರದಲ್ಲಿ ಇವಾಗ ನಮ್ಮ ಗೌರವಾಧ್ಯಕ್ಷರಿಗೆ ನಾಳೆ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನದಲ್ಲಿ ಏನು ಹೇಳ್ತಾರೆ ಅದು ತಿಳ್ಕೊಂಡು ಮುಂದೆ ನಾವು ಹೋಗ್ತೀವಿ. ರಾಜ್ಯ ಸರ್ಕಾರದಲ್ಲಿ ಅದೇ ಥರ ಓವರ್ ಡೈಮೆನ್ಷನ್ ಇಲ್ಲ. ಏನೋ ಒಂದು ಮಿಷಿನ್ ಬರ್ತದೆ, ಅದು ಒಂದೇ ಸೈಜ್ ಇರ್ತದೆ, ಅದು ಓವರ್ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲು 5,000 ಇದ್ದಿಂದ ಇವಾಗ 20,000 ರೂಪಾಯಿ ಮಾಡಿದ್ದಾರೆ. ಮತ್ತು ಅದೇ ಥರ ಬೆಂಗಳೂರು ನೋ ಎಂಟ್ರಿ ಬೆಳಗ್ಗೆ 7ರಿಂದ 11, ಸಂಜೆ 4ರಿಂದ 9 ಅಂತಾರೆ. ಒಂದು ಗಾಡಿ ಯಾವುದೇ ವೈಟ್ ಫೀಲ್ಡಿಂದ ನೆಲಮಂಗಲ ಬಂತು ಅಂದರೆ 4 ಗಂಟೆ ಆಗ್ಬಿಟ್ರೆ ಅನ್ಲೋಡ್, ರಾತ್ರಿ 9 ಗಂಟೆವರೆಗೂ ಡ್ರೈವರ್ ಅಲ್ಲೇ ಸಾಯಬೇಕು. ಅವ್ನು ಮತ್ತೆ ರಿಟರ್ನ್ ವೈಟ್ ಫೀಲ್ಡ್ ಬಂದು ಅವ್ನು ಅಲ್ಲಿ ಅನ್ಲೋಡ್ ಮನೆಗೆ ಮನೆಗೆ ಹೋಗೋದು ರಾತ್ರಿ 1 ಗಂಟೆ ಹೋಗ್ತಾನೆ. ಮಾತ್ರ ಅವ್ನು ಡ್ಯೂಟಿ ಬರೋಲ್ಲ. ಎಷ್ಟೋ ಜನ ಇವಾಗ ಡ್ರೈವರ್ ವೃತ್ತಿಯನ್ನು ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿರೋದು ಇಷ್ಟೋ ಡ್ರೈವರ್ಗಳು ಆ ಇದರಲ್ಲಿ ಏನಾದರೂ ಇಟ್ಟಂದ್ರನ್ನ ಆದರೆ 7 ಲಕ್ಷ ದಂಡ, 10 ವರ್ಷ ಜೈಲು. ಯಾವ ಡ್ರೈವರ್ ತಾನೇ ಕೆಲಸ ಮಾಡ್ತಾನೆ? ಇಲ್ಲಿ ಸಿಗೋದು ಎಲ್ಲ ಮಾಲಲ್ಲಿ ಕಸ ಕುಡ್ಸೋಕೆ ಹೋಗ್ತೀನಿ, ಕೋಳಿ ಸಾಕೋಕೆ ಹೋಗ್ತೀನಿ, ತರಕಾರಿ ಮಾರಕ್ಕೆ ಹೋಗ್ತೀನಿ ಅಂತಾನೆ ಡ್ರೈವರ್ಗಳು. ಲಕ್ಷಾಂತರ ಗಾಡಿಗಳು ನಿಂತು ಹೋಗ್ಬಿಟ್ಟಿದೆ ಡ್ರೈವರ್ ಹೇಳ್ತೇನೆ. ಆದರೆ ಇದೊಂದು ಹೊಸ ಕಾನೂನು ತಂದಿದ್ದಾರೆ. ಯಾವ ಡ್ರೈವರ್ ಕೆಲಸ ಮಾಡ್ತಾರೆ ಹೇಳಿ? ರೋಡ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಮತ್ತು ಟೋಲ್ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇನ್ಶೂರೆನ್ಸ್ 14,000 15,000 ಇದ್ದಿದ್ದು ಇವಾಗ 60,000 65,000 70,000 30 ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 30,000 ರೂಪಾಯಿ, 30,600 ರೂಪಾಯಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಲಾರಿಗಳಿಗೆಲ್ಲ 50-55,000, ಮೀಡಿಯಂ ಗೂಡ್ಸ್ ಗಾಡಿಗಳಿಗೆ 31,000 ರೂಪಾಯಿ. ಎಲ್ಲಿಂದ ತಂದು ಕಟ್ಟೋದು ಹೇಳಿ? ಆ ಲಾರಿ ವ್ಯಾಲ್ಯೂ ಬಂದು ಕೇವಲ 2 ಲಕ್ಷ ಬಾಳ್ತದೆ. ಆ ವ್ಯಾಲ್ಯೂ ಲಾರಿ 2 ಲಕ್ಷ ಆದರೆ ಇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 50,000. ಆ ಲಾರಿ 2 ಲಕ್ಷಕ್ಕೆ ಹೋಗೋದು. ಇಷ್ಟಪಡ್ತಾರೆ ಸರ್. ಹೌದು, ನಾವು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ, ಕೇಂದ್ರ ಸರ್ಕಾರಕ್ಕೂ ಹೇಳುತ್ತದೆ, ಈ ಕಾನೂನು ಏನು ಮಾಡಿದ್ರು ಅದನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲ ನಾವು ಎಷ್ಟು ದಿನ ಆಗಲಿ ಹೋರಾಟ ಮಾಡ್ತೀವಿ, ಎಷ್ಟು ದಿನ ಆಗಲಿ ಗಾಡಿಗಳು ಎತ್ತಲ್ಲ, ನಿಲ್ಲಿಸ್ತೀವಿ. ಇದು ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 2 ತಿಳಿಸ್ತಾ ಇದ್ದೀವಿ.